ಹಲೋ ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಮೇ 20 ಕ್ಲಾಸನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಅದರ ಮೂಲಕ ನೀವು ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು. ಅಲ್ಲಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಪಡೆದುಕೊಳ್ಬೋದು. ಹಾಗೂ ನಾವು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅವೈಲೇಬಲ್ ಇದ್ದೀವಿ. ಇನ್ಸ್ಟಾಗ್ರಾಮ್ ಪೇಜ್ KPSC ಅಡ್ಡ ಅಂತ ನೀವು ಸರ್ಚ್ ಮಾಡಿದರೆ ನಮ್ಮ ಪೇಜ್ ನಿಮಗೆ ದೊರೆಯುತ್ತೆ. ಓಕೆನಾ? ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಬಂದು, ಹೂ ಅಮಂಗ್ ದ ಫಾಲೋವಿಂಗ್ ಇಂಡಿಯನ್ ವುಮೆನ್ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಹ್ಯೂಮನ್ ಕಂಪ್ಯೂಟರ್? ಕೆಳಗಿನ ಯಾರನ್ನು ಮಾನವ ಕಂಪ್ಯೂಟರ್ ಅಂತ ಕೂಡ ಕರೀತಾ ಇದ್ರು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಶಕುಂತಲಾ ದೇವಿ. ಇದು ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದರೆ, ಆಕೆ ಮೇಲೆ ಒಂದು ಮೂವಿಯನ್ನು ಮಾಡಲಾಗ್ತಿದೆ. ಅದು OTT ಪ್ಲ್ಯಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಥಿಯೇಟರ್ಸ್ಗೆ ಬರಬೇಕಿತ್ತು, ಆದರೆ ಸದ್ಯದ ಕೊರೋನಾದಿಂದಾಗಿ OTT ಪ್ಲ್ಯಾಟ್ಫಾರ್ಮಲ್ಲಿ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿತ್ತು. ಹಾಗೆ ನ್ಯೂಸ್ನಲ್ಲಿತ್ತು. ಬಟ್ ನಮಗೆ ಅದು ಮೂವಿ ರಿಲೀಸ್ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ. ಯಾರನ್ನು ಹ್ಯೂಮನ್ ಕಂಪ್ಯೂಟರ್ ಅಂತ ಕರಿತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಶಕುಂತಲಾ ದೇವಿಯನ್ನು ಹ್ಯೂಮನ್ ಕಂಪ್ಯೂಟರ್ ಅಂತ ಕರಿತಾ ಇದ್ರು. ಓಕೆನಾ? ಎರಡನೇ ಪ್ರಶ್ನೆಗೋಣ. ಫ್ರೀಡಮ್ ಆಫ್ ಪ್ರೆಸ್ ಈಸ್ ಇಂಪ್ಲಿಸಿಟ್ಲಿ ಮೆನ್ಷನ್ಡ್ ಅಂಡರ್ ವಿಚ್ ಆರ್ಟಿಕಲ್? ಮಾಧ್ಯಮ ಸ್ವಾತಂತ್ರ್ಯ ಏನಿದೆ, ಫ್ರೀಡಮ್ ಆಫ್ ಪ್ರೆಸ್ಸು, ಅದು ಯಾವ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿದೆ ಅನ್ನೋದು. ಡೈರೆಕ್ಟಾಗಿ ಎಲ್ಲೂ ಕೂಡ ಫ್ರೀಡಮ್ ಆಫ್ ಪ್ರೆಸ್ ಅಂತ ಬರೆದಿಲ್ಲ. ಆರ್ಟಿಕಲ್ 19ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ಈ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಇನ್ಕ್ಲೂಡ್ ಆಗಿದೆ. ಓಕೆನಾ? ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅಂತ ಬರೆದಿಲ್ಲ. ಬಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಅದರಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಹಾಗೂ ಹಲವಾರು ರೈಟ್ಸ್ಗಳು ಕೂಡ ಆರ್ಟಿಕಲ್ 19(1) ಇನ್ಕ್ಲೂಡ್ ಆಗುತ್ತೆ. ಆರ್ಟಿಕಲ್ 19 ಮತ್ತು 21 ಏನಿದೆ ತುಂಬ ಯೂಸ್ ಆಗಿರುವಂಥ ಆರ್ಟಿಕಲ್. ಆ್ಯಂಡ್ ಆರ್ಟಿಕಲ್ 21ನಲ್ಲಿ ಒಳಗಡೆ ಬಹಳಷ್ಟು ಇಂಪ್ಲಿಸಿಟ್ ಮೀನಿಂಗ್ಸ್ ಇದ್ದಾವೆ. ರೈಟ್ ಟು ಲೈಫ್ ಆರ್ಟಿಕಲ್ 21, ಜೀವದ ಮೂಲಭೂತ ಹಕ್ಕೇನಿದೆ ಅದು ಆರ್ಟಿಕಲ್ 21ನಲ್ಲಿದೆ. ಆರ್ಟಿಕಲ್ 21ಲಿ ಬಹಳಷ್ಟು ಇಂಪ್ಲಿಸಿಟಾಗಿ ಮೆನ್ಷನ್ ಆಗಿದೆ. ರೈಟ್ ಟು ಎನ್ವೈರ್ನಮೆಂಟ್ ಆಗಿರ್ಬೋದು, ಗುಡ್ ಸರೌಂಡಿಂಗ್ಸ್ ಆಗಿರ್ಬೋದು, ಈ ರೀತಿ ಭಾಳಷ್ಟು ಆರ್ಟಿಕಲ್ 21 ಅಡಿಯಲ್ಲಿ ಇಂಟರ್ಪ್ರೇಟ್ ಆಗಿದೆ. ಬಟ್ ಆರ್ಟಿಕಲ್ 19ನ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಅದರ ಅಡಿಯಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಇನ್ಕ್ಲೂಡ್ ಆಗಿದೆ. ಇದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿತ್ತು, ಬೇಸಿಕಲಿ ಅರ್ನಬ್ ಗೋಸ್ವಾಮಿ ಅವರ ಕೇಸ್ನಲ್ಲಿ. ಅದರಲ್ಲಿ ಫ್ರೀಡಮ್ ಆಫ್ ಪ್ರೆಸ್ಸು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಕಂಟ್ರಿಗೆ ಅನ್ನೋದನ್ನು ಹೇಳಿತ್ತು. ಇದ್ರ ಕುರಿತಾಗಿ ಡಿಸ್ಕಷನ್ ಪೇಪರ್ನಲ್ಲಿದ್ದರಿಂದ ಈ ಕ್ವಶನನ್ನು ಆ್ಯಡ್ ಮಾಡಲಾಗಿದೆ. ಆರ್ಟಿಕಲ್ 19 ಅಡಿಯಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಬರುತ್ತೆ. ಆರ್ಟಿಕಲ್ 19 ಸ್ಪೆಸಿಫಿಕ್ ಆಗಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಅದರಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಬರುತ್ತೆ. ಓಕೆನಾ? ಮೂರನೇ ಪ್ರಶ್ನೆಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್? ನಾನು ಇಲ್ಲಿ ಹೇಳ್ದಂಗೆ ಫ್ರೀಡಮ್ ಆಫ್ ಪ್ರೆಸ್ ಏನಿದೆ, ಅದರ ಅರ್ಥದಲ್ಲಿ ಈಗ ಫ್ರೀಡಮ್ ಆಫ್ ಪ್ರೆಸ್ ಇದೆ ಅಂತ ಹೇಳಿ ಯಾರ ಮೇಲೆ ಏನು ಬೇಕಾದರೂ ಹೇಳ್ಬೋದಾ ಅಂತ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಅದು ಹಾಗೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ರಿಸ್ಟ್ರಿಕ್ಷನ್ಸನ್ನು ಹಾಕಲಾಗಿದೆ. ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿ ಸಂವಿಧಾನದಲ್ಲೇ ಮೆನ್ಷನ್ ಆಗಿದ್ದಾವೆ. ಈ ರಿಸ್ಟ್ರಿಕ್ಷನ್ಸನ್ನು ಹೊರತುಪಡಿಸಿ ಬೇರೆ ಯಾವ ರಿಸ್ಟ್ರಿಕ್ಷನ್ಸು ಕೂಡ ಹಾಕೋಕ್ಕಾಗೋದಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ. ಅದರಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡಿಫಮೇಷನ್ ಇರ್ಬೋದು, ಅಂದರೆ ಒಬ್ಬ ವ್ಯಕ್ತಿಯ ಮಾನಹಾನಿ ಮಾಡೋದು. ಡಿಫಮೇಷನ್ ಅಂತ ಹೇಳಿದರೆ ಮಾನಹಾನಿ. ಓಕೆನಾ? ಮಾನಹಾನಿ ಕೇಸ್ ಏನಿದೆ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್ಸ್, ಭಾರತ ಮತ್ತು ಇನ್ನೊಂದು ಪಾಶ್ಚಾತ್ಯ ದೇಶದೊಂದಿಗೆ ಭಾರತದ ಸಂಬಂಧವನ್ನು ಹಾಳುಗೆಡುವಲ್ಲಿ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದ್ದರೆ ಆಗಲೂ ಕೂಡ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ರಿಸ್ಟ್ರಿಕ್ಟ್ ಮಾಡ್ಬೋದು ಸರ್ಕಾರ. ಮತ್ತು ದೇಶದ ಭದ್ರತೆ, ಸೆಕ್ಯೂರಿಟಿ ಆಫ್ ದ ಸ್ಟೇಟ್, ಮತ್ತು ದೇಶದ ಏಕತೆ ಮತ್ತು ಅಖಂಡತೆ ಏನಿದೆ ಅದಕ್ಕೆ ತೊಂದರೆ ಆದಾಗ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು. ಇದು ಅಲ್ಲದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಏನು ಕರಿತೀವಿ ನಾವು, ಕೋರ್ಟ್ನ ಆರ್ಡರ್ಗಳನ್ನು ಬೇಕು ಅಂತ ಮುರಿದ್ರೆ ಅಥವಾ ಕೋರ್ಟಿಗೆ ಡಿಸ್ರೆಸ್ಪೆಕ್ಟನ್ನು ತೋರಿಸಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟಲ್ಲಿ ಬರುತ್ತೆ. ಅದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ರೀಸನೇಬಲ್ ರಿಸ್ಟ್ರಿಕ್ಷನ್ನು. ಓಕೆನಾ? ಆ್ಯಂಡ್ ಪಬ್ಲಿಕ್ ಆರ್ಡರ್ ಆ್ಯಂಡ್ ಮೊರಾಲಿಟಿ, ಒಂದು ಸೊಸೈಟಿಯಲ್ಲಿ ನೀವು ಮೋರಲ್ ಆಗಿ ಇರೋದನ್ನು ಬಿಟ್ಟು ಇಮ್ಮೋರಲ್ ಆಗಿ ವರ್ತನೆ ಮಾತಾಡ್ತಿದ್ರೆ ಅದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ರೀಸನೇಬಲ್ ರಿಸ್ಟ್ರಿಕ್ಷನಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ. ಹಾಗಂತ ಯಾರಿಗಾರು ಮಾತಾಡುವ ಹಕ್ಕಿದೆ ಅಂಥೇಳಿ ಬಾಯಿಗೆ ಬಂದಂಗೆ ಮಾತಾಡಲಿಕ್ಕಾಗೋದಿಲ್ಲ. ಏನು ರಿಸ್ಟ್ರಿಕ್ಷನ್ಸನ್ನು ವಿಧಿಸಲಾಗಿದೆ ಇದನ್ನು ಹೊರತುಪಡಿಸಿ ಸರ್ಕಾರ ಕೂಡ ಬೇರೆ ಕಾನೂನುಗಳ ಮೂಲಕ ಬೇರೆ ವಿಷಯಕ್ಕಾಗಿ ಒಬ್ಬ ವ್ಯಕ್ತಿಯ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಈ ಮೂಲಭೂತ ಹಕ್ಕನ್ನು ಕಸಿಯೋದಕ್ಕಾಗೋದಿಲ್ಲ. ಈ ರಿಸ್ಟ್ರಿಕ್ಷನ್ಸ್ ಭಾಳ ಇಂಪಾರ್ಟೆಂಟ್. ಡಿಫಮೇಷನ್, ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್, ಸೆಕ್ಯೂರಿಟಿ ಆಫ್ ದ ಸ್ಟೇಟ್ ಆಗಿರ್ಬೋದು, ಯೂನಿಟಿ ಆ್ಯಂಡ್ ಸಾವರಿನಿಟಿ ಅಂದರೆ ಏಕತೆ ಮತ್ತು ಅಖಂಡತೆ, ಕಂಟೆಂಪ್ಟ್ ಆಫ್ ದಿ ಕೋರ್ಟು,
ಪಬ್ಲಿಕ್ ಆರ್ಡರ್ ಆ್ಯಂಡ್ ಮೊರಾಲಿಟಿ, ಡಿಫಮೇಷನ್ನು, ಮಾನಹಾನಿ ಏನಿದೆ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆನಾ. ಸೊ ಆರ್ಟಿಕಲ್ 19(1) ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ರೆಸ್ಟ್ರಿಕ್ಷನ್ಸನ್ನು ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆನಾ. 4ನೇ ಪ್ರಶ್ನೆಗೋಣ. ಲಿಪುಲೇಖ್, ಕಾಲಾಪಾನಿ ಆ್ಯಂಡ್ ಲಿಂಫಿಯಾದುರಾ ಆರ್ ಪ್ಲೇಸಸ್ ಆಫ್ ಬೌಂಡ್ರಿ ಡಿಸ್ಪ್ಯೂಟ್ಸ್ ಬಿಟ್ವೀನ್. ಸೊ ಇದು ನೇಪಾಳ ಮಾಡಿರುವಂಥ ಹೊಸ ಎಡವಟ್ಟು ಅಂತಲೇ ಹೇಳ್ಬೋದು. ನೇಪಾಳ ಸರ್ಕಾರ ಒಂದು ಅಲ್ಲಿನ ಏನಂತಾರೆ ಕ್ಯಾಬಿನೆಟ್ಟು ಒಂದು ಹೊಸ ಮ್ಯಾಪಿಗೆ ಒಪ್ಪಿಗೆ ಕೊಟ್ಟಿದೆ. ಆ ಮ್ಯಾಪ್ನಲ್ಲಿ ಈ 3 ಜಾಗಗಳು ಲಿಪುಲೇಖ್ ಆಗಿರ್ಬೋದು, ಕಾಲಾಪಾನಿ ಆಗಿರ್ಬೋದು, ಲಿಂಫಿಯಾದುರಾ ಆಗಿರ್ಬೋದು, ಇದು 3 ಕೂಡ ಭಾರತ ಮತ್ತು ನೇಪಾಳ ನಡುವೆ ಇರುವಂಥ ಬಿಕ್ಕಟ್ಟುಗಳು. ಸೊ ನೇಪಾಳ ಅದಕ್ಕೆ ಸೇರಿದ್ದು ಅಂತ ಹೇಳುತ್ತೆ, ಭಾರತ ತನಗೆ ಸೇರಿದ್ದು ಅಂತ ಹೇಳುತ್ತೆ. ಸೊ ಸದ್ಯದ ಮಟ್ಟಿಗೆ ಲಿಪುಲೇಖ್ ಆಗಿರ್ಬೋದು, ಕಾಲಾಪಾನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತದ ಕಂಟ್ರೋಲ್ನಲ್ಲಿದೆ. ಆದರೆ ನೇಪಾಳ ಈಗ ರಿಲೀಸ್ ಮಾಡಿರುವಂಥ ಹೊಸ ಮ್ಯಾಪ್ನಲ್ಲಿ ಇವೆಲ್ಲವನ್ನು ಕೂಡ ಅದರ ಮ್ಯಾಪ್ನಲ್ಲಿ ಇನ್ಕ್ಲೂಡ್ ಮಾಡಿದೆ. ಓಕೆನಾ. ಸೊ ನೇಪಾಳ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ನೇಪಾಳ ಸಂಬಂಧ ಹದಗೆಡ್ತಾನೆ ಹೋಗಿದೆ. ಎಸ್ಪೆಷಲಿ ಆಫ್ಟರ್ ಮದೇಸಿ ಕ್ರೈಸಿಸ್ ಏನಾಗಿತ್ತು, ಮದೇಸಿ ಜನಾಂಗ ತರಾಯ್ ಬೆಲ್ಟ್ ಏನಿದೆ, ಭಾರತಕ್ಕೆ ಅಡ್ಜಾಯ್ನಿಂಗ್ ಆಗಿರೋ ರೀಜನ್, ನೇಪಾಳ ಬಾರ್ಡ್ರಲ್ಲಿ ಇರೋದನ್ನು ತರಾಯ್ ಬೆಲ್ಟ್ ಅಂತ ಕರಿತೀವಿ. ಸೊ ಆ ತರಾಯ್ ರೀಜನಲ್ಲಿ ಮದೇಸಿಗಳು ಅನ್ನೋ ಒಂದು ಕಮ್ಯುನಿಟಿ ಇದೆ. ಅಪ್ಪರ್ ರೀಜನಲ್ಲಿ ನೇಪಾಳಿ ಕಮ್ಯುನಿಟಿ ಏನಿದೆ, ಈ ಹೊಸದಾಗಿ ನೇಪಾಳ ಕಾನ್ಸ್ಟಿಟ್ಯೂಷನ್ ಮಾಡಿದಾಗ ಮದೇಸಿ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಕೊಡಲಿಲ್ಲ. ಸೊ ಆವಾಗ ಅವರು ಗಲಾಟೆಯನ್ನು ಮಾಡಿದರು. ಆ್ಯಂಡ್ ಭಾರತ ಆ ಸಂದರ್ಭದಲ್ಲಿ ಮದೇಸಿಯರಿಗೆ ಸಪೋರ್ಟನ್ನು ಮಾಡಿತ್ತು. ಸೊ ಅಲ್ಲಿಂದ ಸಂಬಂಧ ಹದಗೆಡ್ತಾ ಹೋಯಿತು. ಆ್ಯಂಡ್ ಇದರ ಉಪಯೋಗವನ್ನು ಚೈನಾ ತೆಗೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಚೈನಾ ನೇಪಾಳವರೆಗೂ ರೈಲ್ವೇಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅದರ ಟಿಬೆಟ್ ಪ್ರಾಂತ್ಯದ ಮೂಲಕ ನೇಪಾಳಿಗೆ ರೈಲ್ವೇಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದೆ. ಸೊ ಈಗಿನ ನೇಪಾಳನ ಈ ಒಂದು ದುಸ್ಸಾಹಸ ಅಂತಲೇ ಹೇಳ್ಬೋದು. ಚೈನಾದ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಓಕೆ. ಸೊ ಇದು ನ್ಯೂಸ್ನಲ್ಲಿದ್ದಂಥದ್ದು ಆ್ಯಂಡ್ ಅದರ ಹಿಂದೆ ಇರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಲವೊಂದು ಟಾಪಿಕ್ಸ್. ಓಕೆನಾ. ಮುಂದಿನ ಪ್ರಶ್ನೆಗೋಣ. 5ನೇ ಪ್ರಶ್ನೆಗೆ ಹೋಗೋಣ. ನಾಮಿನೇಷನ್ಸ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ ಏನಿದೆ, ಆರ್ ಮೇಡ್ ಫ್ರಮ್ ದ ಫೀಲ್ಡ್ಸ್ ಆಫ್. ಸೊ ಇದು ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದ್ರೆ, ಸದ್ಯದಲ್ಲೇ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ವಿಧಾನ ಪರಿಷತ್ನ ಸೀಟ್ಸ್ ಏನಿದೆ ವೇಕೆಂಟ್ ಆಗ್ತಿದ್ದಾವೆ. ಅದರಲ್ಲಿ ಶಿಕ್ಷಕರ ಕ್ಷೇತ್ರದ್ದಾಗಿರ್ಬೋದು ಅಥವಾ ನಾಮಿನೇಷನ್ಸ್ ಆಗಿರ್ಬೋದು ಮತ್ತು ವಿಧಾನಸಭೆಯಿಂದ ಆಯ್ಕೆಯಾಗಿ ಬರೋರಾಗಿರ್ಬೋದು, ಇವೆಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಅದರ ಕುರಿತಾಗಿ ಒಂದು ಪೊಲಿಟಿಕಲ್ ಆರ್ಟಿಕಲ್ ಇತ್ತು. ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ವಿಧಾನ ಪರಿಷತ್ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ನಾವೇನು ಕರಿತೀವಿ, ಅಥವಾ ನಮ್ಮಲ್ಲಿ ವಿಧಾನ ಪರಿಷತ್ತು ಅಂತ ಏನು ಕರಿತೀವಿ ನಾವು, ಭಾರತದಲ್ಲಿ ಒಟ್ಟು 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ. ಮೊದಲು 7 ಇತ್ತು. ಜಮ್ಮು ಕಾಶ್ಮೀರವನ್ನು 2 ಯೂನಿಯನ್ ಟೆರಿಟರಿಯಾಗಿ ಮಾಡಿ ಆದಮೇಲೆ ಅಲ್ಲಿ ವಿಧಾನ ಪರಿಷತ್ ಇಲ್ಲ. ಸೊ ಒಟ್ಟು 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಅದು ಯಾವ್ಯಾವ ರಾಜ್ಯಗಳು ಅಂತ ಹೇಳಿದರೆ 3 ಪೇರ್ಗಳಾಗಿ ನೆನ್ಪಿಟ್ಕೊಳ್ಳಿ. ಒಂದು ಬಿಹಾರ್, UP, ನಾರ್ದರ್ನ್ ಸ್ಟೇಟ್ಗಳು ಬಿಹಾರ್, UP, ಮತ್ತಿನ್ನೊಂದು ಆಂಧ್ರ ಮತ್ತು ತೆಲಂಗಾಣ. ಮೊದಲು ಒಂದೇ ರಾಜ್ಯ ಆಗಿತ್ತು, ಆವಾಗ ಆಂಧ್ರಕ್ಕೆ ಮಾತ್ರ ಇತ್ತು. ಮತ್ತು ತೆಲಂಗಾಣ ಸೃಷ್ಟಿ ಆದಮೇಲೆ 2 ರಾಜ್ಯಗಳು ಕೂಡ ವಿಧಾನ ಪರಿಷತ್ತನ್ನು ಕಂಟಿನ್ಯೂ ಮಾಡಿದ್ದಾವೆ. ಆ್ಯಂಡ್ ನಂತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಸೊ ಈ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ. ಸಂವಿಧಾನದಲ್ಲಿ ವಿಧಾನ ಪರಿಷತ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಟ್ ಆ ವಿಧಾನ ಪರಿಷತ್ತನ್ನು ಸೃಷ್ಟಿ ಮಾಡೋದು ಅಧಿಕಾರ ಪಾರ್ಲಿಮೆಂಟಿಗಿರೋದು. ಬಟ್ ಆ ಪಾರ್ಲಿಮೆಂಟ್ಗೆ ಏನು ಅಧಿಕಾರ ಇದೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳಿದರೆ ರಾಜ್ಯ ಸರ್ಕಾರ ವಿಧಾನಸಭೆ ಏನಿದೆ, ವಿಧಾನಸಭೆಯಲ್ಲಿ ಒಂದು 2/3 ಮೆಜಾರಿಟಿಯಲ್ಲಿ ರೆಸಲ್ಯೂಷನನ್ನು ಪಾಸ್ ಮಾಡಿ ಕಳಿಸ್ಬೇಕು. ನಮಗೆ ವಿಧಾನಸಭೆಯವರು 2/3 ಮೆಜಾರಿಟಿಯಲ್ಲಿ ಅಂದರೆ 100ಕ್ಕೆ 75 ಜನ ಸಪೋರ್ಟ್ ಮಾಡಿರುವಂಥ ಒಂದು ರೆಸಲ್ಯೂಷನನ್ನು, ಈ ಕರ್ನಾಟಕದಲ್ಲಾದರೆ 226 ಇದೆ. ಸೊ 224 ಇದೆ. ಆ 224 ಜನರಲ್ಲಿ 75% ಅಥವಾ 66%, 75 ಅಂದರೆ 66%, 2/3 ಅಂದರೆ, ಸೊ 66%ಗಿಂತ ಹೆಚ್ಚು ಜನ ಅದಕ್ಕೆ ಸಪೋರ್ಟ್ ಮಾಡಿದರೆ ಆ ರೆಸಲ್ಯೂಷನ್ ಇಲ್ಲಿ ಪಾಸಾಗಿ ನಂತರ ಪಾರ್ಲಿಮೆಂಟ್ಗೆ ಹೋದರೆ, ಪಾರ್ಲಿಮೆಂಟ್ನಲ್ಲಿ ಸಿಂಪಲ್ ಮೆಜಾರಿಟಿ ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಆ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಈಗ ಸದ್ಯಕ್ಕೆ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಬೇರೆ ರಾಜ್ಯಗಳು ಕೂಡ ವಿಧಾನ ಪರಿಷತ್ತನ್ನು ಸೃಷ್ಟಿ ಮಾಡ್ಕೋಬೋದು, ಯಾಕಂದರೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಈ ವಿಧಾನ ಪರಿಷತ್ತು ಒಟ್ಟು ಎಷ್ಟು ಮೆಂಬರ್ಸ್ ಇರ್ಬೋದು ಅಂತ ಹೇಳಿದರೆ, ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಈಗ ವಿಧಾನಸಭೆ ಏನಿದೆ ಕರ್ನಾಟಕದಲ್ಲಿ 225 ಏನಿದೆ, 224 ಸಾರಿ, ಆ 224ರ
ಏನು 1/3 ಅಂದರೆ 1/3 ಮಾತ್ರ ಮೆಂಬರ್ಸು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತಲ್ಲಿ ಇರ್ಬೋದು. 224ರಲ್ಲಿ 1/3 ಮೆಂಬರ್ಸು ಮ್ಯಾಕ್ಸಿಮಮ್ ಆಗಿ ಇರ್ಬೋದು. ಮಿನಿಮಮ್ 40 ಅಂತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಒಂದು ವಿಧಾನಸಭೆಯಲ್ಲಿ ಮಿನಿಮಮ್ 40 ಜನ ಇರಬೇಕು. ಆ್ಯಂಡ್ ಮ್ಯಾಕ್ಸಿಮಮ್ ಒಟ್ಟು ವಿಧಾನಸಭೆಯ ಏನು ಸಂಖ್ಯೆ ಇದೆ ಅದರ 1/3 ಜನರು ಮ್ಯಾಕ್ಸಿಮಮ್ ಆಗಿ ಒಂದು ವಿಧಾನ ಪರಿಷತ್ತಲ್ಲಿ ಇರ್ಬೋದು. ಸೊ ಕರ್ನಾಟಕದಲ್ಲಿ ಸದ್ಯಕ್ಕೆ 75 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಓಕೆನಾ. ಸೊ ಇದರಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಈ ಮೆಂಬರ್ಸನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದರೆ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. 1/3, 1/3, 1/12, 1/12 ಆ್ಯಂಡ್ 1/6. ಸೊ 1/3 ಆಫ್ ಜನರನ್ನು ಮುನ್ಸಿಪಾಲ್ಟೀಸ್ ಅಥವಾ ಲೋಕಲ್ ಬಾಡೀಸ್ ಏನಿದೆ ಅಲ್ಲಿಂದ ಆಯ್ಕೆ ಮಾಡಲಾಗುತ್ತೆ. ಡಿಸ್ಟ್ರಿಕ್ಟ್ ಬೋರ್ಡ್ಸು, ಮುನ್ಸಿಪಾಲ್ಟೀಸು ಇವರು ಎಲೆಕ್ಷನ್ ಮೂಲಕ ಆಯ್ಕೆ ಮಾಡ್ತಾರೆ. ಇನ್ನು 1/3 ವಿಧಾನಸಭೆಯ ಶಾಸಕರೇನಿದ್ದಾರೆ ಅವರು ಆಯ್ಕೆ ಮಾಡ್ತಾರೆ. ಸೊ 1/3 ಇಲ್ಲಿಗೆ ಮುಗೀತು. ಇನ್ನು 1/12 ಏನಿದೆ, 1/12 ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರೀತಾರೆ. ಸೊ ಕರ್ನಾಟಕದಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಗ್ರ್ಯಾಜುಯೇಟ್ಸ್ ಆಗಿ ಅವರು 1/12 ಜನರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಇನ್ನು 1/12 ಶಿಕ್ಷಕರು, ಸ್ಪೆಸಿಫಿಕಲಿ ಹೈಸ್ಕೂಲ್ ಶಿಕ್ಷಕರು ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರೆ ಆ ಕ್ಷೇತ್ರದಲ್ಲಿ ಅವರು ಆಯ್ಕೆ ಮಾಡಿ ಕಳಿಸ್ತಾರೆ. ಓಕೆನಾ. ಸೊ ಇಲ್ಲಿಗೆ 1/3, 112 ಇಷ್ಟು ಸೇರಿ ಉಳಿದಿದ್ದು 5/6 ಆಗುತ್ತೆ. ಇನ್ನು 1/6 ನಾಮಿನೇಷನ್ನಿಂದ ಮಾಡಲಾಗುತ್ತೆ. ನಾಮಿನೇಷನನ್ನು ಗವರ್ನರ್ ಮಾಡ್ತಾರೆ. ಅಂದರೆ ಈಗ ಸ್ಟೇಟ್ ಕ್ಯಾಬಿನೆಟ್ ಯಾರ ಹೆಸರನ್ನು ಕಳಿಸುತ್ತಾರೆ ಅದನ್ನು ನಾಮಿನೇಷನ್ ಮೂಲಕ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ಯಾರ್ಯಾರನ್ನು ಅಪಾಯಿಂಟ್ ಮಾಡ್ಬೋದು ಅಂತ ಹೇಳಿದರೆ, ಈವನ್ ರಾಜ್ಯಸಭೆಯಲ್ಲೂ ಇದೇ ಕಾನ್ಸೆಪ್ಟ್ ಇದೆ. ರಾಜ್ಯಸಭೆಯಲ್ಲೂ ಕೂಡ ಪ್ರೆಸಿಡೆಂಟು ಅಪಾಯಿಂಟ್ ಮಾಡುವಂಥ ಕಾನೂನಿದೆ. ಬಟ್ ಅಲ್ಲಿ ಅಪಾಯಿಂಟ್ ಮಾಡುವ ವ್ಯಕ್ತಿಗಳಿಗಿರುವಂಥ ಫೀಲ್ಡ್ ಏನಿದೆ, ಸೊ ಇಲ್ಲಿ ವಿಧಾನ ಪರಿಷತ್ನಲ್ಲಿ ಅಪಾಯಿಂಟ್ ಮಾಡೋ ವ್ಯಕ್ತಿಗಳಿಗಿರುವಂಥ ಫೀಲ್ಡ್ ಏನಿದೆ ಅದರಲ್ಲಿ ಒಂದು ವೇರಿಯೇಷನ್ ಇದೆ. ಅದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ವಿಧಾನ ಪರಿಷತ್ನಲ್ಲಿ ಆರ್ಟ್ನಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಹೊಂದಿರೋರಂತೂ, ಎಕ್ಸ್ಪೀರಿಯೆನ್ಸ್ ಹೊಂದಿರೋರು, ಲಿಟ್ರೇಚರ್ ಆಗಿರ್ಬೋದು, ಕೋಆಪರೇಟಿವ್ ಮೂಮೆಂಟ್ ಆಗಿರ್ಬೋದು, ಮತ್ತು ಸೈನ್ಸ್ ಫೀಲ್ಡ್ನಲ್ಲಿ ವರ್ಕ್ ಮಾಡದಿರೋವಂಥವ್ರು ಮತ್ತು ಸೋಷಿಯಲ್ ಸರ್ವಿಸ್ನಲ್ಲಿ ವರ್ಕ್ ಮಾಡಿರುವಂಥವ್ರು, ಈ 5 ಫೀಲ್ಡ್ನಲ್ಲಿ ವರ್ಕ್ ಮಾಡಿರುವಂಥವರು ವಿಧಾನ ಪರಿಷತ್ಗೆ ಅಂದರೆ ನಾಮಿನೇಟ್ ಮಾಡ್ಬೋದು. ಈ 5 ಫೀಲ್ಡಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ನಾಲೆಜ್ ಇರೋರನ್ನು ಗವರ್ನರು ನಾಮಿನೇಟ್ ಮಾಡ್ಬೋದು. ಬಟ್ ರಾಜ್ಯಸಭೆಗೆ ಕೋಆಪರೇಟಿವ್ ಮೂಮೆಂಟ್ ಕ್ರೈಟೀರಿಯಾ ಇಲ್ಲ. ಈ 4 ಮಾತ್ರ ಇದೆ: ಆರ್ಟ್, ಲಿಟ್ರೇಚರ್, ಸೈನ್ಸ್ ಮತ್ತು ಸೋಷಿಯಲ್ ಸರ್ವಿಸ್. ಈ 4 ಕ್ಯಾಟಗರಿಯಲ್ಲಿ ಅಚೀವ್ಮೆಂಟ್ಸ್ ಮಾಡಿರೋಂಥವ್ರನ್ನ, ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಇದ್ದಾರಲ್ಲ, ಅಥವಾ ಮೇರಿ ಕೋಮ್, ಮತ್ತು ಹಿಂದೆ ಒಮ್ಮೆ ಜಯಶ್ರೀ ಅವರು ಏನಿದ್ದಾರೆ ಅವರನ್ನು ಕೂಡ ನಾಮಿನೇಟ್ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಜಯಮಾಲಾ ಆಗಿರ್ಬೋದು, ಇವರೆಲ್ಲರೂ ಕೂಡ ವಿಧಾನ ಪರಿಷತ್ನ ಸದಸ್ಯರು. ಅವರೆಲ್ಲರೂ ಕೂಡ ನಾಮಿನೇಟೆಡ್ ಸದಸ್ಯರು. ಅಂದರೆ ಈ 4 ಆರ್ಟ್, ಲಿಟ್ರೇಚರ್, ಸೈನ್ಸ್ ಮತ್ತು ಸೋಷಿಯಲ್ ಸರ್ವಿಸ್ನಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಗವರ್ನರ್ ಅಪಾಯಿಂಟ್ ಮಾಡುವಂಥವ್ರು. ಆ ಡಿಸಿಷನನ್ನು ಸರ್ಕಾರ ತೆಗೆದುಕೊಂಡು ಗವರ್ನರಿಗೆ ಕಳಿಸುತ್ತೆ. ಬೇಸಿಕಲಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿ ಗವರ್ನರ್ಗೆ ಹೋಗುತ್ತೆ. ಗವರ್ನರ್ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಓಕೆನಾ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಪ್ಪಿಗೆ ಕಳಿಸ್ಕೊಡ್ತಾರೆ. ಅದಕ್ಕೆ ಗವರ್ನರ್ ಒಪ್ಪಿಗೆ ಕೊಡ್ತಾರೆ. ಸೊ ಇದು ನೆನಪಿದೆ ಅಂದ್ಕೊಂಡಿದ್ದೀನಿ. ಸೊ ಆಲ್ ಆಫ್ ದಿ ಅಬೋ ಇಲ್ಲಿ ಸರಿಯಾದ ಉತ್ತರ. ಬೇಸಿಕ್ಕಾಗಿ ವಿಧಾನ ಪರಿಷತ್ ಬಗ್ಗೆ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಗ್ಗೆ ಏನು ಗೊತ್ತಿರಬೇಕು ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸಾಮ್ನಲ್ಲಿ ವಿಧಾನ ಪರಿಷತ್ ಬಗ್ಗೆ ಏನೇ ಪ್ರಶ್ನೆ ಬಂದರೂ ನೀವು ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಪ್ರಶ್ನೆ ಮಾಡೋಣ. 6ನೇ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಷನಲ್ ಪಾರ್ಕ್ ವಾಸ್ ಅರ್ಲಿಯರ್ ನೋನ್ ಆಸ್ ವೇಣುಗೋಪಾಲ್ ವೈಲ್ಡ್ ಲೈಫ್ ಪಾರ್ಕ್? ಸೊ 1931 ಸುಮಾರಿಗೆ ಆವಾಗ ಮೈಸೂರು ಸಂಸ್ಥಾನ ಏನಿತ್ತು ಅವರು ವೇಣುಗೋಪಾಲ ವೈಲ್ಡ್ ಲೈಫ್ ಪಾರ್ಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಅದು ಮುಂದುವರಿದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಯಿತು. ಈ ಕ್ವಶನ್ ಯಾಕೆ ಆಗ್ತದೆ ಅಂತ ಹೇಳಿದರೆ, ಬಂಡೀಪುರ್ನಲ್ಲಿ ನಿನ್ನೆ ಒಂದು ಹುಲಿಯನ್ನು ಸೆರೆ ಹಿಡಿಯಲಾಗಿತ್ತು. ಸೊ ಅದರಿಂದಾಗಿ ನ್ಯೂಸ್ನಲ್ಲಿತ್ತು. ಓಕೆನಾ. ಅದು ಬಿಟ್ಟು ಬೇರೆ ಏನೂ ಸ್ಪೆಸಿಫಿಕ್ ಆಗಿಲ್ಲ. ಆ್ಯಂಡ್ ಕರ್ನಾಟಕದಲ್ಲಿ ಒಟ್ಟು 5 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಒಂದು ನಾಗರಹೊಳೆ ನ್ಯಾಷನಲ್ ಪಾರ್ಕು ಮೈಸೂರು ಮತ್ತು ಕೊಡಗು ಭಾಗದಲ್ಲಿದೆ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರದಲ್ಲಿದೆ. ಕಾಳಿ ಟೈಗರ್ ರಿಸರ್ವ್ ಅಥವಾ ಅಂಶಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ, ಅಂಶಿ ನ್ಯಾಷನಲ್ ಪಾರ್ಕು ಅದು ಉತ್ತರ ಕನ್ನಡದಲ್ಲಿದೆ. ಮತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಅದು ಬೆಂಗಳೂರಿನಲ್ಲಿದೆ. ಆ್ಯಂಡ್ ಇನ್ನೊಂದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಂಗ್ಳೂರಿನಲ್ಲಿರೋದೊಂದು. ಸೊ 5 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ನೆನ್ಪಿಟ್ಕೋಬೇಕು ಎಲ್ಲೆಲ್ಲಿದೆ, ಯಾವ ಡಿಸ್ಟ್ರಿಕ್ನಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗೋದು. ಓಕೆನಾ. 7ನೇ ಪ್ರಶ್ನೆ ಮಾಡೋಣ. ರೀಡಿಂಗ್ ಪೀರಿಯಡ್ ಆಫ್ ಎಲೆಕ್ಟ್ರಲ್ ಬಾಂಡ್ಸ್ ಇಸ್. ಸೊ ಇಲ್ಲಿ ಆಪ್ಷನ್ಸ್ ಮಿಸ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 15 days.
ನೆನ್ನೆನೂ ಹೇಳಿದ್ದೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಬಗ್ಗೆ ನಾಳಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ. ಸೊ ಈ ಕಾನ್ಸೆಪ್ಟ್ ಬಂದುಬಿಟ್ಟು 2017 ಬಜೆಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಮೊದಲು ಈ ಪಾರ್ಟಿಗಳಿಗೆ ಫಂಡಿಂಗ್ ಆಗ್ತಿದ್ವಲ್ಲ, ಸೊ ಅದರಲ್ಲಿ ಅನ್ನೋನ್ ಸೋರ್ಸಸ್ ಅಂತ ಮೆನ್ಷನ್ ಮಾಡಲಾಗ್ತಿತ್ತು. ಅಂದರೆ ಯಾರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಸೊ ಈ ಎಲೆಕ್ಟ್ರಲ್ ಬಾಂಡ್ಸ್ ಬಂದಮೇಲೆ ಈಗಲೂ ಕೂಡ ಫಂಡಿಂಗ್ ಆಗುತ್ತೆ ಮತ್ತು ನಮಗೆ ಗೊತ್ತಾಗೋದಿಲ್ಲ, ಅಂದರೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಬಟ್ ಸರ್ಕಾರಕ್ಕೆ ಅಥವಾ ಟ್ಯಾಕ್ಸ್ ಏಜೆನ್ಸಿಗೆ ಗೊತ್ತಾಗುತ್ತೆ ಯಾರು ಅಮೌಂಟನ್ನು ಪೇ ಮಾಡಿದ್ದಾರೆ ಅಂಥೇಳಿ. ಯಾಕಂದರೆ KYCಯನ್ನು ಯೂಸ್ ಮಾಡಿ ಎಲೆಕ್ಟ್ರಲ್ ಬಾಂಡ್ಸನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಿರ್ತಾರೆ. ಸೊ ಈ ಬಾಂಡನ್ನು ಪರ್ಚೇಸ್ ಮಾಡ್ಬೋದು. ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಬೋದು ನೆನ್ನೆ ಕ್ಲಾಸ್ನಲ್ಲಿ ಹೇಳಿದೆ. SBIನ ಕೆಲವೊಂದು ಆಥರೈಸ್ಡ್ ಬ್ರಾಂಚಸ್ ಇದ್ದಾವೆ, SBI ಆಥರೈಸ್ ಮಾಡಿರುವಂಥ ಬ್ರಾಂಚಸ್ಸು. ಎಲ್ಲ SBI ಬ್ರಾಂಚಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಇಶ್ಯೂ ಆಗೋದಿಲ್ಲ. ಆ್ಯಂಡ್ ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ಇದು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಒಂದು ಸಲ ಬಾಂಡ್ ಪರ್ಚೇಸ್ ಮಾಡಿದರೆ ಅದನ್ನು ಮತ್ತೆ ಪರ್ಚೇಸ್ ಮಾಡಿದಂಥ ವ್ಯಕ್ತಿ ಯಾವ ಕಂಪನಿಗೆ ಯಾವ ಪಾರ್ಟಿಗೆ ಕೊಡಬೇಕು, ಆ ಪಾರ್ಟಿಗೆ ಆ ಬಾಂಡನ್ನು ತಲುಪಿಸ್ಬೋದು. ಆ ಪಾರ್ಟಿಯವರು ಇಶ್ಯೂ ಆದ 15 ದಿನದೊಳಗೆ ಹೋಗಿ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡಿದರೆ ಆ ಹಣವು ಪಾರ್ಟಿ ಅಕೌಂಟಿಗೆ ಡೆಪಾಸಿಟ್ ಆಗುತ್ತೆ. ಓಕೆನಾ. ಸೊ ಇದು ಆ್ಯಕ್ಚುಲಿ ಎಲೆಕ್ಟ್ರಲ್ ಬಾಂಡ್ಸ್ ಕಾನ್ಸೆಪ್ಟು. ಆ್ಯಂಡ್ ಎಲೆಕ್ಟ್ರಲ್ ಬಾಂಡ್ಸು ಎಲ್ಲ ಪಾರ್ಟಿಗಳು ತೊಗೋಬೋದಾ? ಇಲ್ಲ. ರಿಜಿಸ್ಟರ್ಡ್ ಪಾರ್ಟೀಸ್ ಏನಿರ್ತವೆ ಇಲ್ಲಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ECI, ಪಾರ್ಟಿಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ, ಪೊಲಿಟಿಕಲ್ ಪಾರ್ಟೀಸನ್ನು. ಇಂಥ ರಿಜಿಸ್ಟರ್ಡ್ ಪಾರ್ಟಿಗಳು ಯಾರು ಹಿಂದಿನ ಎಲೆಕ್ಷನಲ್ಲಿ 1% ಆಫ್, ಅದು ಜನರಲ್ ಎಲೆಕ್ಷನ್ ಆಗಿರ್ಬೋದು ಇಲ್ಲ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು, 1% ವೋಟ್ಗಿಂತ ಜಾಸ್ತಿ ತೆಗೆದುಕೊಂಡಿದ್ರೆ, ಅವು ರಿಜಿಸ್ಟರ್ ಆಗಿರೋ ಪೊಲಿಟಿಕಲ್ ಪಾರ್ಟೀಸ್ 1%ಗಿಂತ ಜಾಸ್ತಿ ವೋಟ್ ತೆಗೆದುಕೊಂಡಿದ್ರೆ ಅವರ ಹೆಸರಲ್ಲಿ ಬಾಂಡನ್ನು ಪರ್ಚೇಸ್ ಮಾಡಿ ಅವರಿಗೆ ತಲುಪಿಸ್ಬೋದು. ಓಕೆನಾ. ಸೊ ಇದು ಆ್ಯಕ್ಚುಲಿ ಎಲೆಕ್ಟ್ರಲ್ ಬಾಂಡ್ಸ್ ಕಾನ್ಸೆಪ್ಟು. ಎಲ್ಲಿ ಇಶ್ಯೂ ಮಾಡಲಾಗುತ್ತೆ, ರಿಡೀಮಿಂಗ್ ಪೀರಿಯಡ್ 2 ಇಂಪಾರ್ಟೆಂಟು. ಆ್ಯಂಡ್ ಯಾವಾಗಲೂ ಅವೈಲೇಬಲ್ ಇರೋಲ್ಲ, ಕೆಲವೊಂದು ವರ್ಷದಲ್ಲಿ ಕೆಲವೊಂದು ದಿನಗಳು ಮಾತ್ರ ಅವೈಲೇಬಲ್ ಇರುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಓಕೆನಾ. ಸೊ ಇದು ಎಲೆಕ್ಟ್ರಲ್ ಬಾಂಡ್ಸ್ ಕಾನ್ಸೆಪ್ಟ್. 8ನೇ ಪ್ರಶ್ನೆ ಮಾಡೋಣ. ಕುಂಡೂಸ್ ಇಸ್ ಅ ಸೈಟ್ ಆಫ್ ಕಾನ್ಫ್ಲಿಕ್ಟ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಇನ್. ಸೊ ಈ ಒಂದು ಪ್ರಾಂತ್ಯ ಏನಿದೆ ಕುಂಡೂಸ್ ಅಂತ, ಇದು ಅಫ್ಘಾನಿಸ್ತಾನದಲ್ಲಿರುವಂಥದ್ದು. ಇಲ್ಲಿ ಬೇಸಿಕಲಿ ಇದು ನಾರ್ದರ್ನ್, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಈ ಜಾಗದಲ್ಲಿ ಕುಂಡೂಸ್ ಅನ್ನೋ ಸ್ಥಳ ಇದೆ. ಈ ಜಾಗದಲ್ಲಿ ತಾಲಿಬಾನ್ ಮತ್ತು ಅಫ್ಘಾನ್ ಸರ್ಕಾರ ಏನಿದೆ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಆ್ಯಂಡ್ ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ಈ ಜಾಗವನ್ನು, ಸಿಟಿಯನ್ನು 2 ಬಾರಿ ತಾಲಿಬಾನ್ ಅವರು ಕ್ಯಾಪ್ಚರ್ ಮಾಡಿದರು. ಸದ್ಯಕ್ಕೆ ಇದು ಅಫ್ಘಾನ್ ಆರ್ಮಿ ಅಡಿಯಲ್ಲೇ ಇದೆ, ಅಂದರೆ ಅಫ್ಘಾನ್ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇದೆ. ಸೊ ಈ ಜಾಗದಲ್ಲಿ ಫ್ರೀಕ್ವೆಂಟಾಗಿ ಅಫ್ಘಾನ್ ಗೌರ್ಮೆಂಟ್ ಮತ್ತು ತಾಲಿಬಾನ್ ನಡುವೆ ಕಾನ್ಫ್ಲಿಕ್ಟ್ಗಳು ಆಗ್ತಾ ಇರ್ತವೆ. ಸೊ ಹಾಗಾಗಿ ನ್ಯೂಸ್ನಲ್ಲಿ ಇತ್ತು. ಅಫ್ಘಾನಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ. 9ನೇ ಪ್ರಶ್ನೆಗೋಣ. ಗೋಲ್ಡನ್ ಟ್ರಯಾಂಗಲ್ ಡಸ್ ನಾಟ್ ಇನ್ವಾಲ್ವ್ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ. ಸೊ ಇದು ಯಾಕೆ ಪ್ರಶ್ನೆ ಹಾಕಿದೆ ಅಂತ ಹೇಳಿದರೆ, ಯುನೈಟೆಡ್ ನೇಷನ್ಸ್ ಆಫೀಸ್ ಆಫ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ ಏನಿದೆ, UNODC, ಸೊ ಅದು ಒಂದು ಅದರ ಸರ್ವೆ ಮೂಲಕ ಒಂದು ವಿಷಯನ ಬಹಿರಂಗಪಡಿಸಿತು. ಏನು ಅಂತ ಹೇಳಿದರೆ, ಕೋವಿಡ್-19 ಎಷ್ಟೇ ಲಾಕ್ಡೌನ್ ಆದರೂ ಏನೇ ಆದರೂ ಸಪ್ಲೈ ಆಫ್ ಡ್ರಗ್ಸ್ ಏನಿದೆ, ಅದು ಎಸೆನ್ಷಿಯಲ್ ಡ್ರಗ್ಸ್ ಅಲ್ಲ, ಕ್ರೈಮಿಂದ ಉದ್ಭವ ಆಗಿರೋ ಡ್ರಗ್ಸ್ ಆಗಿದೆ, ಅಥವಾ ಓಪಿಯಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಬೇರೆ ಡ್ರಗ್ಸ್ ಏನಿದ್ದಾವೆ ಇವುಗಳ ಸಪ್ಲೈ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಅದರಿಂದ ಏನು ಇನ್ಕಮ್ ಬರ್ತಾ ಇದೆ ಅವ್ರಿಗೆ, ಡ್ರಗ್ ಕಾರ್ಟಲ್ಸ್ ನಡೀತಾನೆ ಇದ್ದಾವೆ ಅಂಥೇಳಿ UNODC ಹೇಳಿತ್ತು. ಸೊ ಹಾಗಾಗಿ ನ್ಯೂಸ್ನಲ್ಲಿ ಇತ್ತು. ಆ್ಯಂಡ್ UNODC ಬಗ್ಗೆ ನಾನು ಆಲ್ರೆಡಿ ಒಂದು ಪೋಸ್ಟ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ, ಅಲ್ಲಿ ನೀವು ಓದ್ಕೋಬೋದು UNODC ಬಗ್ಗೆ. ಸೊ ಇಲ್ಲಿ ನೋಡ್ತಿರಲ್ಲ, ಭಾರತದ ಸೆಕ್ಯೂರಿಟಿ ಬಗ್ಗೆ ನೀವೇನಾದ್ರು ಎಸ್ಸೆ ಬರೀಬೇಕಾದ್ರೆ ಈ ವಿಷಯವನ್ನು ಖಂಡಿತವಾಗಿ ಇನ್ಕ್ಲೂಡ್ ಮಾಡಬೇಕು. ಬಿಕಾಸ್ ಈ ಕಡೆ ನೀವು ನೋಡ್ತಿದ್ದೀರಾ, ಇದು ಗೋಲ್ಡನ್ ಕ್ರೆಸೆಂಟ್, ಇದನ್ನು ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಮೊದಲು ಅಫ್ಘಾನಿಸ್ತಾನದಲ್ಲಿ ಓಪಿಯಂ ಕಲ್ಟಿವೇಷನ್ ಮ್ಯಾಕ್ಸಿಮೈಸ್ ಆಗೋಕ್ಕಿಂತ ಮುಂಚೆ ಗೋಲ್ಡನ್ ಟ್ರಯಾಂಗಲ್ನಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಫ್ ಡ್ರಗ್ಸ್ ಆಗ್ತಾಯಿತ್ತು. ಆ್ಯಂಡ್ ಗೋಲ್ಡನ್ ಟ್ರಯಾಂಗಲಲ್ಲಿ 3 ಕಂಟ್ರೀಸ್ ಬರುತ್ತೆ: ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್ ಮತ್ತು ಸ್ವಲ್ಪ ಮಟ್ಟಿಗೆ ವಿಯೆಟ್ನಾಂ. ನಾರ್ಮಲಿ 3 ಕಂಟ್ರಿ ಅಂತ ಹೇಳಿದರೆ ನಾವು ಮಯನ್ಮಾರ್, ಬರ್ಮಾ ಅಂದರೆ ಮಯನ್ಮಾರ್, ಥೈಲ್ಯಾಂಡ್ ಮತ್ತು ಲಾವೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ವಿಯೆಟ್ನಾಂ ಕೂಡ ಮೆನ್ಷನ್ ಮಾಡಿದ್ದಾರೆ, ಇದು ಡೈರೆಕ್ಟಾಗಿ ವಿಕಿಪೀಡಿಯಾದಿಂದ ತೆಗೆದಿರೋದು. ಸೊ ವಿಯೆಟ್ನಾಂ ಕೂಡ ಇನ್ಕ್ಲೂಡ್ ಆಗಿದೆ, ಕ್ಯಾಂಬೋಡಿಯಾ ಇಲ್ಲ. ಓಕೆನಾ. ಸೊ ಗೋಲ್ಡನ್ ಕ್ರೆಸೆಂಟ್ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇರಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್, ಈ 3 ಕಂಟ್ರಿಗಳಲ್ಲಿ ಕೂಡ ಓಪಿಯಂ ಪ್ರೊಡಕ್ಷನ್ ಬಹಳ ದೊಡ್ಡ ಮಟ್ಟದಲ್ಲಾಗುತ್ತೆ. ಅದರಿಂದಾಗಿ ಪಂಜಾಬ್ ರೀಜನ್ ಏನಿದೆ ಅಲ್ಲಿ ಡ್ರಗ್ ಮಾಫಿಯಾ ದೊಡ್ಡದಾಗಿ ಬೆಳೆದಿರುವಂಥದ್ದು, ಬಿಕಾಸ್ ಆಫ್ ಕ್ಲೋಸ್ನೆಸ್ ಟು ಗೋಲ್ಡನ್ ಕ್ರೆಸೆಂಟ್. ಸೊ ನೀವು ಎಸ್ಸೆ ಬರೀಬೇಕಾದ್ರೆ ಭಾರತದ ಪೊಸಿಷನ್ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ನಡುವೆ ಇರೋದ್ರಿಂದ ಈ ಡ್ರಗ್ ಮಾಫಿಯಾದಿಂದಾಗಿ
ವೆಪನ್ಸ್ ಆಗಿರ್ಬೋದು, ಸ್ಮಗ್ಲಿಂಗ್ ಆಗಿರ್ಬೋದು, ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಂಟಿನ್ಯೂಸ್ ಆಗಿ ಈ ಬಾರ್ಡರ್ ಏರಿಯಾಸಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಇದು ದೇಶಕ್ಕೆ ಸೆಕ್ಯೂರಿಟಿ ಥ್ರೆಟ್ ಕೂಡ. ಸೊ ಇದನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, 10ನೇ ಪ್ರಶ್ನೆಗೋಣ. ಇದು ಸ್ವಲ್ಪ ಟ್ರಿಕಿ ಕ್ವಶನ್, ಯಾರಿಗಾದರೂ ಗೊತ್ತಿದ್ದರೆ ಆನ್ಸರ್ ಮಾಡಿ. ವಾಟ್ ಈಸ್ ದ ನಂಬರ್ ಆಫ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ? ಭಾರತದಲ್ಲಿ ಈಗ ಸದ್ಯಕ್ಕೆ ಎಷ್ಟು ಯೂನಿಯನ್ ಟೆರಿಟರೀಸ್ಗಳಿದ್ದಾವೆ ಅಂತ ಹೇಳಿ ಬರೀರಿ. ಇತ್ತೀಚೆಗೆ ಭಾಳ ಚೇಂಜಸ್ಗಳಾಗಿದ್ವು. ಸೊ ಹಾಗಾಗಿ ಯಾರಿಗೆ ಕರೆಕ್ಟಾಗಿ ಗೊತ್ತಿದೆ ಅವ್ರ ಆನ್ಸರ್ ಬರೀರಿ. ಆ್ಯಂಡ್ ಯಾರು ಏನು ಅನ್ಕೋಬೇಡಿ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಬರೀಲಿಕ್ಕೆ, ಬಿಕಾಸ್ ನೀವು ಎಷ್ಟು ಎಕ್ಸ್ಪ್ರೆಸ್ ಮಾಡ್ತೀರಾ, ನಿಮ್ಗೆ ಏನು ಗೊತ್ತಿದೆ ಅನ್ನೋದನ್ನು ನಿಮ್ಗೆ ಗೊತ್ತಿದ್ದರೆ ಖಂಡಿತ ಆನ್ಸರ್ ಬರೀರಿ. ಸೊ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಓಕೆ ಜನ ಫಾಲೋ ಮಾಡ್ತಿದ್ದಾರೆ, ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ಅನ್ನೋದು. ಅದರ ಜೊತೆಗೇ ಆ ಒಂದು ಭಯ ಏನಿರುತ್ತೆ, ಯಾರೇನಾದರೂ ಅಂದ್ಕೊಳ್ತಾರೋ, ಯಾರು ನೋಡ್ತಾರೋ ನಾನು ಬರೆದಿರೋದನ್ನು, ಅದನ್ನು ಬಿಟ್ಟು ಮುಂದುವರಿಬೇಕಾಗುತ್ತೆ ನೀವು ಜೀವನದಲ್ಲಿ ಏನಾದ್ರು ಮಾಡಬೇಕಾದ್ರೆ. ಓಕೆನಾ? ಸೊ ಪಾಸಿಟಿವ್ ಆಗಿರಿ. ಆ್ಯಂಡ್ ಲಾಸ್ಟಿಗೆ ಹೋಗೋಕ್ಕಿಂತ ಮುಂಚೆ ಆಲ್ವೇಸ್ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ನಾವು ಒಂದು ಹೊಸ ಇನಿಷಿಯೇಟಿವ್ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಆ್ಯಂಡ್ ಅದರ ಡೀಟೇಲ್ಸನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಆದಷ್ಟು ಬೇಗ ಹಾಕ್ತೇನೆ. ಸೊ ಡೈಲಿ ಅಥವಾ ವೀಕ್ಲಿ ಒಂದು ಟಾಪಿಕನ್ನು ನಾವು ಕವರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಾಲಿಟಿ ಆಗಿದ್ದರೆ 1 ವೀಕಲ್ಲಿ 1 ಡೇ ಗ್ಯಾಪ್ ಬಿಟ್ಟು 6 ಡೇಸ್ ಕಂಟಿನ್ಯೂಸ್ ಆಗಿ ಡೈಲಿ 20 ಕ್ವಶನ್ಸನ್ನು ಅಪ್ಲೋಡ್ ಮಾಡಲಾಗುತ್ತೆ. ಆ್ಯಂಡ್ ಅದು ಒಂದೇ ಟಾಪಿಕ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಪಾಲಿಟಿ ಆಗಿದ್ದರೆ ಪಾಲಿಟಿ ಟಾಪಿಕ್ಗೆ ಸಂಬಂಧಪಟ್ಟಿರುತ್ತೆ. ಆ್ಯಂಡ್ ಅದರ ಆ ವಾರದ ಶುರುವಿನಲ್ಲೇ ಆ 6 ದಿನಗಳಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಲಾಗುತ್ತೆ ಅನ್ನೋದನ್ನು ಡಿವೈಡ್ ಮಾಡಿ ಒಂದು ಶೆಡ್ಯೂಲನ್ನು ಹಾಕಿ ನಾವು ಪಿನ್ ಮಾಡಿರ್ತೀವಿ ನಮ್ಮ ಗ್ರೂಪ್ನಲ್ಲಿ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಸೊ ಆ ಟಾಪಿಕ್ಕಿಗೆ ಅನುಸಾರ ನೀವು ಪ್ರಿಪೇರ್ ಆಗಿದ್ದರೆ ಸೊ ಆವತ್ತಿನ ರಾತ್ರಿ 10 ಗಂಟೆಗೆ ಏನು ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಸೊ ನಿಮಗೂ ಕೂಡ ನೀವು ಓದ್ತಿರೋ ದಾರಿ ಕರೆಕ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಸೊ ಈ ಇನಿಷಿಯೇಟಿವ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಫೀಡ್ಬ್ಯಾಕ್ ಕೊಡಿ ಅಂತಲೂ ಕೂಡ ಕೇಳಿದ್ವಿ, ಕೆಲವರು ಬರ್ತಿದ್ದೀರಾ, ತುಂಬ ಥ್ಯಾಂಕ್ಸ್. ಯಾರಿಗಾದ್ರೂ ಇನ್ನೂ ಏನಾದರೂ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನಿಸಿದ್ರೆ, ಜೆನ್ಯೂನ್ ಆಗಿದ್ದರೆ ಮಾತ್ರ ಖಂಡಿತ ಕನ್ಸಿಡರ್ ಮಾಡ್ತೀವಿ. ಸೊ ಫ್ಯಾನ್ಸಿಯಾಗಿ ನಿಮ್ಗೇನೋ ಮನಸ್ಸಿಗೆ ಅನಿಸಿದ್ದನ್ನ ಹೇಳಿದ್ರೆ ಎಲ್ಲವನ್ನೂ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಕ್ಯಾಟರ್ ಮಾಡೋಕ್ಕಾಗಲ್ಲ. ಹೆಚ್ಚಿನವ್ರಿಗೆ ಏನು ಸಹಾಯ ಆಗುತ್ತೋ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆನಾ? ಸೊ ಇದು ಇವತ್ತಿನ ಕ್ಲಾಸ್. ಆ್ಯಂಡ್ ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಗೆಳೆಯರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆನಾ? ಸೊ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.